ಕರುನಾಡಿನ ಎಲ್ಲ ವೀಕ್ಷಕರಿಗೆ ವಿಸಿ ಪ್ರಾಪರ್ಟಿ ಕಡೆಯಿಂದ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾವಿರುವಂತಹ ಪ್ರಾಪರ್ಟಿ 2030 ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ವಿಶ್ವೇಶ್ವರಯ್ಯ ಲೆವೆಟ್ ಅಲ್ಲಿ ಬರುವಂತಹ ಬಿಡಿಯೋ ಪ್ರಾಪರ್ಟಿ ಆಗಿದೆ. ಫ್ರಂಟ್ ಆಫ್ ಎಲಿವೇಶನ್ ನೋಡಬಹುದು, ಬ್ಯೂಟಿಫುಲ್ ಆಗಿ ನಮಗೆ ಸ್ಟ್ರಕ್ಚರ್ ಮಾಡಿರುವಂತಹ ಎಲಿವೇಶನ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ಫ್ರಂಟ್ ಆಫ್ ಗೇಟ್ ಕೂಡ ನೋಡಬಹುದು, MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಟಾಪ್ ಟು ಬಾಟಮ್ ವರೆಗೂ ನಮಗೆ ಫುಲ್ ಕಂಪ್ಲೀಟ್ ಆಗಿದೆ. ಈ ಗೇಟು 100% ಸೇಫ್ಟಿ ಅಂತ ಹೇಳ್ಬೋದು. ರೋಡ್ ವೈಡ್ ನೋಡಬಹುದು, 30 ಫೀಟ್ ಟಾರ್ ರೋಡ್, 30 ಅಡಿಗಳ ಟಾರ್ ರೋಡ್ ನಮಗೆ ವೈಲ್ಡ್ ಆಗಿದೆ. ಅಕ್ಕಪಕ್ಕ ತುಂಬಾ ಮನೆಗಳಾಗಿದೆ. ಪ್ರೆಸೆಂಟ್ ಆಗಿ ಕೂಡ ನಮಗೆ ನೋಡಬಹುದು, ಒಂದು ವಾರದಿಂದನೇ ಕೂಡ ನಮ್ಗೆ ಇಲ್ಲಿ ಗೃಹ ಪ್ರವೇಶ ಕೂಡ ಆಗಿದೆ ಈ ಮನೆಯಲ್ಲಿ. ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ಗ್ರೌಂಡ್ ಫ್ಲೋರ್ ಇದ್ದೀವಿ. ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ನಮಗೆ ಫುಲ್ ಸ್ಪೇಷಿಯಸ್ ಆಗಿ ಮಾಡಿರುವಂತಹ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕ್ಯಾಟ್ ಬೆಟರ್ಮೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ ನೋಡಬಹುದು, ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಕಾವೇರಿ ಪ್ರಾವಿಷನ್ ಕೂಡ ನಮಗೆ ಆಲ್ರೆಡಿ ಪೈಪ್ ವರ್ಕ್ ಕಂಪ್ಲೀಟ್ ಮಾಡಿ ಬಿಟ್ಟಿದ್ದಾರೆ. ಇಲ್ಲಿ 3 ಟ್ಯಾಪ್ ಗಳ ವ್ಯವಸ್ಥೆ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಲ್ ಗಳಿಗೆ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ವಾಕಬಲ್ ನಡ್ಕೊಂಡು ಹೋಗೋದಕ್ಕೆ ಮಾಡಿರುವಂತಹ ಒಂದು ಸಿಂಗಲ್ ಗೇಟು. ಈ ಲಾಕ್ ಓಪನ್ ಮಾಡಿದ್ರೆ ನಮಗೆ 4 ವೀಲರ್ ಆಗಲಿ 2 ವೀಲರ್ ಆಗಲಿ ವೆಹಿಕಲ್ ಓಡಾಡುವಂತ ಗೇಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಫುಲ್ ವೈಲ್ಡ್ ಆಗಿರುವಂತಹ MS ವರ್ಕ್ ಅಲ್ಲಿ ಮತ್ತೆ ಡಿಕೋ ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ಇದು. ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಕೊಟ್ಟಿರೋದ್ರಿಂದ ಆರಾಮಾಗಿ 2 ಕಾರ್ ಜೊತೆಗೆ 4 ರಿಂದ 5 2 ವೀಲರ್ ಯಾವುದೇ ರೀತಿ ತೊಂದರೆ ಇಲ್ದಿರ ನಿಲ್ಸ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ಇವಾಗ ನಾವಿದ್ದೀವಿ. ಈ ಪೋರ್ಷನ್ ನೋಡಬಹುದು, ಇದು ನಮಗೆ ನಾರ್ತ್ ಈಸ್ಟ್ ಬರುತ್ತೆ. ದೇವ್ರ ಮೂಲೆಯಲ್ಲಿ ಖಂಡಿತವಾಗಿ ಬೋರ್ವೆಲ್ ಪ್ರಾವಿಷನ್ ಮಾಡಿದ್ದಾರೆ, ಮತ್ತೆ ಸಂಪು ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವೆಂಟಿಲೇಷನ್ ಪರ್ಪಸ್ ಕೂಡ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಮನೆ ಹಿಂದೆಗಡೆ ಕೂಡ ಸೆಟ್ ಬ್ಯಾಕ್ ಪ್ರಾವಿಷನ್ ಮಾಡಿದ್ದಾರೆ. ನೋಡಬಹುದು, 2 ಅಡಿ ವೈಲ್ಡ್ ಆಗಿರುವಂತಹ ಸೆಟ್ ಬ್ಯಾಕ್ ಪ್ರಾವಿಷನ್ ಈ ಮನೆಗೆ ಮಾಡಿದ್ದಾರೆ. ತೋರ್ಸ್ ಬನ್ನಿ. ಇದು ಇನ್ ಕೇಸ್ ಏನಾದ್ರು ಬೇಕು ಅಂದ್ರೂ ಕೂಡ ನಾವು ಗಾರ್ಡನ್ ಏರಿಯಾ ಆಗಿ ಕೂಡ ಕನ್ವರ್ಟ್ ಮಾಡ್ಕೊಬಹುದು. ಈ ಸೆಟ್ ಬ್ಯಾಕ್ ಅಲ್ಲಿ ಕೂಡ ಮೇಲ್ಗಡೆ ನೋಡಬಹುದು, MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ. 100% ಸೇಫ್ಟಿ ಅಂತ ಹೇಳ್ಬೋದು. 2 ಕಡೆಗೂ ನಮಗೆ ಕಂಪ್ಲೀಟ್ ಆಗಿ MS ವರ್ಕ್ ಅಲ್ಲಿ ಕೆಲಸನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. 100% ಸೇಫ್ಟಿ. ಇಲ್ಲಿ ನೋಡಬಹುದು, ಆಲ್ರೆಡಿ ಒಂದು ಸೆಮಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಇದು ನಮಗೆ ಆಕ್ಚುಲಿ ಮೂವಬಲ್, ನಾವ್ ಎಲ್ಲಿ ಬೇಕಾದ್ರೂ ಅಲ್ಲಿ ನಾವು ಮೌಂಟ್ ಮಾಡ್ಕೊಬಹುದು. ಇದು ಬಂದ್ಬಿಟ್ಟು ನಮಗೆ ಶೂ ರ್ಯಾಕ್ಗಳು ಮಾಡಿರುವಂತದ್ದು. ಆಲ್ರೆಡಿ ರೆಡಿ ಶೂ ರ್ಯಾಕ್ ಕೂಡ ಇದೆ. ಇದರ ಪಕ್ಕದಲ್ಲಿ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಯೂಸ್ ಮಾಡಿರೋದು ವೆಟ್ರೋಫೆಟಲ್ಸ್, ಆಂಟಿಸ್ಕಾ ವೆಟ್ರೋಫೆಟಲ್ಸ್, ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಇಂಡಿಯನ್ ಕಮೋಡ್ ಆಲ್ರೆಡಿ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ ಕೇಸ್ ಏನಾದ್ರು ಕಾರ್ ಪಾರ್ಕಿಂಗ್ ಅಲ್ಲಿ ಫಂಕ್ಷನ್ ಏನಾದ್ರು ಮಾಡ್ಕೊಂಡ್ರು ಕೂಡ ಬಂದಿರೋರಿಗೆ ವ್ಯವಸ್ಥೆ ಆಗೋ ಒಂದು ಪರ್ಪಸ್ ಅಲ್ಲಿ ಕೂಡ ಯೂಸ್ ಮಾಡಿರ್ತಾರೆ. ಇನ್ ಕೇಸ್ ಏನಾದ್ರು ಮನೆಯವರು ವಾಷಬಲ್ ಏನೋ ಮಾಡ್ಕೊಂಡು ಮನೆಯೊಳಗಡೆ ಎಂಟ್ರಿ ಆಗ್ಬೇಕು ಕೂಡ ಅಂದ್ರೆ ಆ ಕಾಮನ್ ಬಾತ್ರೂಮ್ ನ ಯೂಸ್ ಮಾಡಬಹುದು. ಸೆಕ್ಯೂರಿಟಿ ಏನಾದ್ರು ಇಟ್ಕೊಳ್ತೀವಿ, ಇಲ್ಲ ಅಂದ್ರೆ ವಾಚ್ಮೆನ್ ಏನಾದ್ರು ಇಟ್ಕೊಂಡ್ರು ಕೂಡ ಅನದರ್ ಪರ್ಸನ್ಸ್ ಯಾರಾದ್ರೂ ಮನೆಯೊಳಗಡೆ ಎಂಟ್ರಿ ಆದ್ರೂ ಕೂಡ ಈ ಕಾಮನ್ ಬಾತ್ರೂಮ್ ನ ಯೂಸ್ ಮಾಡಬಹುದು. ಸೆಟ್ ಬ್ಯಾಕ್ ಅಂತೂ ಒಳ್ಳೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಬಹುದು, ಇದು ಸ್ಟೇರ್ ಕೇಸ್ ಏನ್ ಬರುತ್ತೆ, ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಸೇಫ್ಟಿ ವೈಸ್ ಅಲ್ಲಿ ನಮಗೆ MS ವರ್ಕ್ ಅಲ್ಲಿ ಗೇಟ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಬಂದ್ಬಿಟ್ಟು ನಮಗೆ 12 mm ಬರುತ್ತೆ ರಾಡ್ಗಳು. ಆ ಕ್ವಾಲಿಟಿಲಿ ನಮಗೆ ಗೇಟ್ ನ ಕಂಪ್ಲೀಟ್ ಮಾಡಿರೋದು. ಆಲ್ರೆಡಿ ಗ್ಯಾಸ್ ಲೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಗ್ಯಾಸ್ ಪ್ರಾವಿಷನ್ ಕೆಳಗಡೆ ಪಾರ್ಕಿಂಗ್ ಅಲ್ಲೇ ಸಿಗುತ್ತೆ. ಇಲ್ಲಿ ನೋಡಬಹುದು ವೀಕ್ಷಕರೇ, ಫಸ್ಟ್ ಫ್ಲೋರ್ ಹೋಗೋದಕ್ಕೆ ನೋಡಬಹುದು, ಇದು ಬಂದ್ಬಿಟ್ಟು ನಮಗೆ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಇತ್ತು. ಪಾಲಿಶ್ ಕೂಡ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಸ್ಟೇರ್ ಕೇಸ್ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಫ್ಲೋರಿಂಗು. ರೇಸರ್ ಗಳಿಗೆ ಬ್ಲಾಕ್ ಕಲರ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಇದು ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರು, ಟೀಕುಡ್ ಡೋರು. ಈ ಫಸ್ಟ್ ಫ್ಲೋರ್ ಬರೋದಕ್ಕೆ ನೋಡಬಹುದು ವೀಕ್ಷಕರೇ, ಇಲ್ಲಿ ವಾಲ್ ಗಳಿಗೆಲ್ಲ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಕ್ಲೀನ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಮೇಲ್ಗಡೆ ಕೂಡ ನೋಡಬಹುದು, ಸೀಲಿಂಗ್ ಅಲ್ಲಿ
WPC ಆಗಿರುವಂತಹ ಸೀಲಿಂಗ್ ವರ್ಕ್ ಅಲ್ಲಿ ಕೂಡ POP ವರ್ಕ್ ಕಂಪ್ಲೀಟ್ ಆಗಿದೆ ನಮಗೆ. ಬನ್ನಿ ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ಈ ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೂ ಮುಂಚೆ ನೋಡಬಹುದು ಈ ಕಾರಿಡಾರ್ ಏನಿದೆ ಇದು ನಮಗೆ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಕೆಳಗಡೆ ಸೆಟ್ ಬ್ಯಾಕ್ ಏನ್ ಪ್ರಾವಿಷನ್ ಬಿಟ್ಟಿದ್ದಾರೆ ಅಲ್ಲೂ ಕೂಡ ನಾವು ಪಾರ್ಟ್ ಗಳನ್ನ ಮೌಂಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಮನೆಯಲ್ಲಿದೆ. ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸ್ಟ್ರಕ್ಚರ್ ಅಲ್ಲಿ ಈ ಮನೆ ಕಂಪ್ಲೀಟ್ ಆಗಿದೆ. ಈ ವಿಂಡೋ ಫ್ರೇಮ್ ನೋಡಬಹುದು 4x9 ಸೈಜ್ ಇರುವಂತಹ ವಾಸ್ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಬನ್ನಿ, ತುಂಬಾ ವಿಶಾಲವಾಗಿ ಇರುವಂತಹ ಲಿವಿಂಗ್ ರೂಮ್ ಅಲ್ಲಿ ನಾವಿದೀವಿ. ಆ ಮೈನ್ ಡೋರ್ ನ ನೋಡಬಹುದು. ಮೈನ್ ಡೋರ್ ಪಕ್ಕದಲ್ಲಿ ಕೂಡ ನಮ್ಗೊಂದು ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೆ ಬರೋದಕ್ಕೆ. ತುಂಬಾನೇ ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಡಿಸೈನ್ ಗ್ಲಾಸ್ ಯೂಸ್ ಮಾಡಿರುವಂತದ್ದು. ಅದ್ರ ಪಕ್ಕದಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್, ಆರಾಮಾಗಿ 64 ಇಂಚಸ್ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್. ಇದು ಬಂದ್ಬಿಟ್ಟು ನಮಗೆ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಚಾರ್ಕೋಲ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಯೂನಿಕ್ ಡಿಸೈನ್ ಅಲ್ಲಿ ನಮಗೆ ವರ್ಕ್ ಮಾಡಿರುವಂತದ್ದು. ಈ ಹಾಲ್ ನೋಡಬಹುದು, ಒಳ್ಳೆ ವಿಶಾಲವಾಗಿರುವಂತಹ ಹಾಲ್. ವೆಂಟಿಲೇಷನ್ ಪರ್ಪಸ್ಗೆ ಏನು 3 ಅಡಿ ಏನ್ ಜಾಗ ಬಿಟ್ಟಿದ್ದಾರೆ. ಈ ಜಾಗಕ್ಕೂ ಕೂಡ ನಮಗೊಂದು ಟೀಕ್ವುಡ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಪ್ರಾವಿಷನ್ ಕೂಡ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಾವು ಸೋಫಾ ಹಾಕೋಬಹುದು. ಅರೌಂಡ್ ನಮಗೆ ಇಷ್ಟು ಸೋಫಾ ತಗೊಳುತ್ತೆ. ಸೆಂಟ್ರಲ್ ಟೀ ಟೇಬಲ್ ನಾವು ಮೌಂಟ್ ಮಾಡ್ಕೊಳ್ತೀವಿ. ಇಷ್ಟು ಜಾಗ ನಮಗೆ ಓಡಾಡಕ್ಕೆ ಅಷ್ಟು ಜಾಗ ಇದೆ. ಅಷ್ಟು ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್ ಅಲ್ಲಿ ಇದೀವಿ. ಮೈನ್ ಡೋರ್ ಅಂತೂ ನಮ್ಗೆ ಅದ್ಭುತ ಅಂತಾನೆ ಹೇಳ್ಬೋದು. ಒಳ್ಳೆ ಕರ್ವಿಂಗ್ಸ್ ಇರುವಂತಹ ಸ್ಟ್ರಕ್ಚರ್ ಅಲ್ಲಿ ನಮಗೆ ಮೈನ್ ಡೋರ್ ಕಂಪ್ಲೀಟ್ ಆಗಿದೆ. ವಿತ್ ಪಾಲಿಶಿಂಗು ಸೂಪರ್ ಆಗಿದೆ. ನೋಡಿ, ಡೋರ್ ಮುಂದೆಗಡೆ ನಾನು ನಿಂತ್ಕೊಂಡ್ರೆ ನಾನು ರಿಫ್ಲೆಕ್ಟ್ ಆಗ್ತಾ ಇದ್ದೀನಿ. ಅಷ್ಟು ಕ್ಲೀನ್ ಫಿನಿಶಿಂಗ್ ಅಲ್ಲಿ ನಮಗೆ ಮನೆನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ. ವಿಶ್ವೇಶ್ವರ ಎಲಿವೇಟ್, ದೀಪಾ ಕಾಂಪ್ಲೆಕ್ಸ್, ಅಂಬೇಡ್ಕರ್ ಕಾಲೇಜು, ತುಂಬಾ ಹತ್ತಿರದಲ್ಲಿ ಅಮ್ಯೂನಿಟೀಸ್ ಗಳಿರುವಂತಹ ಜಾಗದಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಗುಡ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮತ್ತೆ ಗುಡ್ ಡೆವಲಪ್ ಆಗುವಂತ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಹಾಲ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಇದು ನೋಡ್ಬಿಟ್ಟು ನೋಡಿ, ಇದು ಚೈನ್ ಮೆಟ್ಲಲ್ಲಿ ನಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತದ್ದು. ಒಳ್ಳೆ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿದೆ. ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ಕೂಡ ನಮಗೆ ವರ್ಕ್ ಮಾಡಿದ್ದಾರೆ. ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಪೂಜಾ ಮನೆ ಬರುತ್ತೆ. ಈ ಪೂಜಾ ಮನೆ ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ. ಕೆಳಗಡೆ ಗ್ರಾನೈಟ್ ಸ್ಲಾಬ್ ಕೂಡ ಇಟ್ಟಿದ್ದಾರೆ. ಗ್ರಾನೈಟ್ ಸ್ಲಾಬ್ ಕೆಳಗಡೆ ಒಂದು ಡ್ರಾಯರ್ ಬಾಕ್ಸ್ ಗಳು ಕೂಡ ಇದೆ. 2 ಡ್ರಾಯರ್ ಬಾಕ್ಸ್ ಇದೆ. ವಾಲ್ಗಳಿಗೆ 2x4 ಬೆಡ್ರೂಮ್ ಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಗೋಲ್ಡನ್ ಮೆಟಲ್ ಯೂಸ್ ಮಾಡಿರುವಂತದ್ದು. ಇದು ಮೆಟಲ್ ಬರುತ್ತೆ, ಗೋಲ್ಡನ್ ಕಲರ್ದು. ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತಹ POP ವರ್ಕ್. ಇದು ನೋಡಿ, ಇದೆಲ್ಲ ನಮಗೆ ವುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ಚೆನ್ನಾಗಿದೆ. ಗ್ಲಾಸ್ ಡೋರ್ ವಿತ್ ಟೀಕ್ವುಡ್ ಫ್ರೇಮ್ಸ್. ಟೀಕ್ವುಡ್ ಫ್ರೇಮ್ ತಕ್ಕನಂಗೆ ಗ್ಲಾಸ್ ಡೋರು. ಒಳ್ಳೆ ಕರ್ವಿಂಗ್ಸ್ ಮತ್ತೆ ಅಚಿಂಗ್ ಆಗಿರುವಂತಹ ಗ್ಲಾಸ್. ಇದೆಲ್ಲ ಎಕ್ಸ್ಟ್ರಾ ಪೀಸ್ಗಳು ನಮಗೆ ಅಂಟಿಸಿರುವಂತದ್ದು. ಒಳ್ಳೆ ಡಿಸೈನ್ ಅಲ್ಲಿ ನಮಗೆ ವರ್ಕ್ ಮಾಡಿದ್ದಾರೆ. ಸಖತ್ತಾಗಿದೆ. ಇಲ್ಲಿ ನೋಡ್ಬೋದು, ದೇವರ ಮನೆ ಪಕ್ಕದಲ್ಲಿ ನಮಗೆ ಅರ್ಕಾಲಿಕಲ್ಲಿ ಮಾಡಿರುವಂತದ್ದು ಶೀಟ್. ಕಿಚನ್ ಎಲ್ಲ ಹೈಡ್ರಾಲಿಕ್ ಗಳನ್ನ ಯೂಸ್ ಮಾಡಿದ್ದಾರೆ. ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಚೆನ್ನಾಗಿದೆ. ಒಳ್ಳೆ ಕಲರ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ವರ್ಕ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು ಚಿಮ್ಮೆ ಇಟ್ಕೊಳ್ಳೋದಕ್ಕೆ, ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ಇಲ್ಲೂ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಫುಲ್ ಬಾಕ್ಸ್ ಗಳು ಇಟ್ಟಿದ್ದಾರೆ. ದೊಡ್ಡ ಐಟಮ್ಸ್ ಗಳನ್ನ ಏನ್ ಬರುತ್ತೆ ಅದೆಲ್ಲ ನಮ್ಗೆ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ ಇಂಟೀರಿಯರ್. ಇಲ್ಲಿ ಬಂದ್ಬಿಟ್ಟು ಕಟ್ಲ ಆಲ್ರೆಡಿ ಬಾಕ್ಸ್ ಕೂಡ ರೆಡಿ ಇಟ್ಟಿದ್ದಾರೆ. ಆಕ್ಚುಲಿ ಇದನ್ನ ಒಂದೊಂದು ಮನೇಲಿ ಇಟ್ಟಿರೋದಿಲ್ಲ. ಇದು ಆಲ್ರೆಡಿ ಗ್ಲಾಸ್ ಕೂಡ ನಮಗೆ ಈ ಫ್ಯಾಬ್ರಿಕ್ ಏನ್ ಬರುತ್ತೆ ಅದು ಕೂಡ ಐಟಮ್ ನ ಇಟ್ಟಿದ್ದಾರೆ, ರೆಡಿ ಇಟ್ಟಿದ್ದಾರೆ. ಜಸ್ಟ್ ಮನೆಗೆ ಬಂದವರು ಯೂಸ್ ಮಾಡ್ಕೊಳ್ಬೇಕು ಅನ್ನೋದೊಂದು ಬಿಟ್ಟರೆ ಇನ್ನೇನು ವರ್ಕ್ ಪೆಂಡಿಂಗ್ ಇಲ್ಲ. ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿರುವಂತಹ ಕಿಚನ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿಗೆ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಬನ್ನಿ ಅಲ್ಲಿ ತೋರಿಸಿ ನೋಡ್ಬೋದು ವೀಕ್ಷಕರೇ. ಯುಟಿಲಿಟಿಗೆ ಪ್ರಾವಿಷನ್ ಮಾಡಿರುವಂತದ್ದು 3 ಅಡಿ ಹತ್ತತ್ರ ಬರುತ್ತೆ ನಮಗೆ. ಮುಂದೆಗಡೆ ಎಲಿವೇಶನ್ಗೋಸ್ಕರ ನಮಗೆ SS ಫ್ರೇಮ್ಸ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಯುಟಿಲಿಟಿ ಅಂಡ್ ಬಾಲ್ಕನಿ ಎರಡಕ್ಕೂ ನಮಗೆ ಯೂಸ್ ಆಗುತ್ತೆ. ಈ ಪೋರ್ಷನ್ ಟ್ಯಾಪ್ ವ್ಯವಸ್ಥೆ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಫ್ರೇಮ್ಸ್ ಗಳು ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫ್ರೇಮ್ಸ್ ಯೂಸ್ ಮಾಡಿರುವಂತದ್ದು. ಕಿಚನ್ ಪಕ್ಕದಲ್ಲಿ ನಮಗೆ ಡೈನಿಂಗ್ ವಿತ್ ಕಾಮನ್ ಬಾತ್ರೂಮ್ ಬರುತ್ತೆ. ಈ ಪೋರ್ಷನ್ ಇದೆಲ್ಲ ಇದು ಬಂದ್ಬಿಟ್ಟು ನಮಗೆ ಡೈನಿಂಗ್ ಏರಿಯಾ. ಆರಾಮಾಗಿ 10 ಜನ, ಇಲ್ಲಿ 5 ಜನ, ಅಲ್ಲಿ 5 ಜನ, 10 ಜನ, ಇಲ್ಲಂದ್ರೆ ಫ್ರೀ ಸ್ಪೇಸ್ ಅಲ್ಲಿ 5 ಮೆಂಬರ್ಸ್ 5 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿದೆ. ಇಲ್ಲಿ ಬಂದ್ಬಿಟ್ಟು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಡೈನಿಂಗ್ ಸೆಟ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲಿ ಇಂಟೀರಿಯರ್ ಅಲ್ಲಿ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ನೋಡಿ, ಫುಲ್ ಇಂಟೀರಿಯರ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಡೈನಿಂಗ್ ಸೆಟ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ಬಂದ್ಬಿಟ್ಟು ಕಾಮನ್ ಬಾತ್ರೂಮ್, ಎರಡಕ್ಕೂ ಯೂಸ್ ಆಗುತ್ತೆ. ಟಾಯ್ಲೆಟ್ ಅಂಡ್
ಬಾತ್ಗೂ ಕೂಡ ನಮಗೆ ಎರಡಕ್ಕೂ ಸ್ಪೇಸ್ ಇದೆ, ಅಷ್ಟು ಜಾಗ ಇದೆ. ವೆಟ್ರೋಫಿಟಲ್ಸ್ ವಾಲ್ಗಳಿಗೆ, ಆಂಟಿ ಸ್ಕೈಡ್ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಕಮೋಡ್ ಬಂದ್ಬಿಟ್ಟು ನಮಗೆ ವೆಸ್ಟರ್ನ್ ಕಮೋಡ್ ಹಾಕೊಡ್ತಾರೆ. ಕೋಲ್ಡ್ ಸ್ಟೈಲ್ ಅಲ್ಲಿ ಏನ್ ಬರುತ್ತೆ ವೆಸ್ಟರ್ನ್ ಕಮೋಡು ಅದನ್ನ ನಮ್ಗೆ ಹಾಕೊಡ್ತಾರೆ. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಡೈನಿಂಗ್ ಏರಿಯಾ. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ನೋಡಿ. ಯು ಪಿ ಎಸ್ ಪಾಯಿಂಟ್ ಎಲ್ಲ ನಮ್ಗೆ ಇಲ್ಲೇ ಬರುತ್ತೆ. ಇದು ಬಂದ್ಬಿಟ್ಟು ನಮಗೆ ಯು ಪಿ ಎಸ್ ಪಾಯಿಂಟ್, ಅಲ್ಲಿ ಯು ಪಿ ಎಸ್ ಪಾಯಿಂಟ್ ಬರುತ್ತೆ. ಯೂಸ್ ಮಾಡಿರೋದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಗಳೇ ಇದೆ. ಅಷ್ಟು ಕ್ಲೀನ್ ನೀಟಾಗಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಡೈನಿಂಗ್ ಏರಿಯಾದಲ್ಲಿ ನೋಡಬಹುದು POP ವರ್ಕ್ ಎಕ್ಸ್ಟ್ರಾರ್ಡಿನರಿ ಆಗಿದೆ, ವಿತ್ ವಾರ್ಮ್ ಲೈಟ್ ಜೊತೆಗೆ, ವಿತ್ LED ಲೈಟ್ ಜೊತೆಗೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಕಿಚನ್ ಅಲ್ಲಿ ಕೂಡ ನಮಗೆ POP ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ವೀಕ್ಷಕರ ಇಲ್ಲೊಂದು ಹೇಳೋದು ಬಿಟ್ಟೆ ನಾನು, ಇದು ಕುಬೇರನ ಮೂಲೆ, ಅದು ಹೈಟ್ ಇದೆ. ಆ ಡೈನಿಂಗ್ ಏರಿಯಾ ಏನ್ ಬರುತ್ತೆ ಅದು ಹೈಟ್ ಇದೆ. ಇದು ದೇವ್ರ ಮೂಲೆ, ಇದು ಡೌನ್ ಇದೆ. ಇಲ್ಲಿ ನೋಡಬಹುದು ಸ್ಟೇರ್ ಕೇಸ್ಗೆ ಒಂದು ಸ್ಟೆಪ್ಸ್ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಬನ್ನಿ ತೋರಿಸ್ತೀನಿ. ಇದು ಲಿವಿಂಗ್ ರೂಮ್ ನೋಡಿ. ಇದು ದೇವ್ರ ಮೂಲೆ ಬರೋದ್ರಿಂದ ಇದು ಕೆಳಗಡೆ ಇದೆ. ಆ ಮುಂದೆ ಹೋಗ್ತಾ ಇದ್ದಂಗೆ ಕುಬೇರನ ಮೂಲೆ ಬರುತ್ತೆ ನೋಡಿ. ಇನ್ನೊಂದು ಸ್ಟೆಪ್ ಕೂಡ ಕೊಟ್ಟಿದ್ದಾರೆ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಈ ಲಿವಿಂಗ್ ರೂಮ್ ಅಲ್ಲಿ POP ವರ್ಕ್ ನೋಡಬಹುದು. ಇನ್ ಕೇಸ್ ಸೈಡ್ ಅಲ್ಲಿ ನಾವು ವಾರ್ಮ್ ಲೈಟ್ ಹಾಕೊಂಡ್ರೆ ಇನ್ನ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ. ಸಿಂಪಲ್ ಆಗಿ ಮಾಡಿದ್ದಾರೆ, ವೈಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ನೋಡೋದಕ್ಕೆ. PWSS ಬಿದ್ದು ಸೀಲಿಂಗ್ ದಾಗ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಈಗ ಪ್ರೆಸೆಂಟ್ ಟ್ರೆಂಡ್ ಹೋಗ್ತಾ ಇರೋಂಥದ್ದು ಇದು. ಈ POP ವರ್ಕ್ ತುಂಬಾನೇ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ನೋಡಬಹುದು ಫುಲ್ ಇಂಟೀರಿಯರ್ ಅಲ್ಲಿ ಫ್ರೇಮ್ ವರ್ಕ್ ಗಳನ್ನ ಕಂಪ್ಲೀಟ್ ಆಗಿರುವಂತದ್ದು. ಫೋಟೋ ಫ್ರೇಮ್ಸ್ ಗಳೆಲ್ಲ ನಾವು ಇಲ್ಲಿ ಮೌಂಟ್ ಮಾಡ್ಕೊಬಹುದು. ಅಷ್ಟು ಕ್ಲೀನ್ ಆಗಿ ವರ್ಕ್ ಮಾಡಿದ್ದಾರೆ. SS ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಆಕ್ಚುಲಿ ಈ ಪೋರ್ಷನ್ ಫುಲ್ ಗ್ರಾನೈಟ್ ಫ್ಲೋರಿಂಗ್, ಪಾರ್ಕಿಂಗ್ ವರೆಗೂ ನಮಗೆ ಫುಲ್ ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ. ಬನ್ನಿ ವೀಕ್ಷಕರಿಗೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಇದು ಸ್ಟ್ಯಾಂಡಿಂಗ್, ಎಕ್ಸಾಕ್ಟ್ ಸ್ಟ್ಯಾಂಡಿಂಗ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಎಕ್ಸಾಕ್ಟ್ ಕುಬೇರನ ಮೂಲೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್ ನ ನೋಡೋಣ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕಬಹುದು, ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಟಾಪ್ ಟು ಬಾಟಮ್ ವರೆಗೂ, ವಾಲ್ ಟು ವಾಲ್ ವರೆಗೂ ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. 2 ಸ್ಲೈಡಿಂಗ್ ಡೋರ್ಗಳು ಬರುತ್ತೆ. 2 ಸ್ಲೈಡಿಂಗ್ ಡೋರ್ಗಳು, ಡ್ರಾಯರ್ ಬಾಕ್ಸ್ ಗಳೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಯೂಸ್ ಮಾಡಿರೋದು ನಮಗೆ ಸಾಫ್ಟ್ ಕ್ಲೋಸಿಂಗು. ಈ ವಾರ್ಡ್ರೋಬ್ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗು ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ನೋಡಬಹುದು ಡ್ರೆಸ್ಸಿಂಗ್ ಆಪ್ಷನ್ ಇದೆ. ಅದ್ರ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನಾವು ಸ್ಟೋರೇಜ್ ಆಪ್ಷನ್ ಕೂಡ ನಮಗೆ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ಅಷ್ಟೇ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ TV ಕ್ಯಾಬಿನೆಟ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಫ್ರೇಮ್ಸ್ ಗಳೆಲ್ಲ ನೋಡಬಹುದು ಎಲ್ಲ ಟೀಕ್ವುಡ್ ಫ್ರೇಮ್ಸ್ ಗಳು ಯೂಸ್ ಮಾಡಿರುವಂತದ್ದು. ಈ ಫ್ರೇಮ್ಸ್ ಗಳೇನಿದೆ ಎಲ್ಲ ಟೀಕ್ವುಡ್ ಫ್ರೇಮ್ಸ್ ಗಳು. ಈಗ ನಾವು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬರುವಂತಹ ಬಾಲ್ಕನಿಲಿ ಈಗ ನಾವಿದ್ದೀವಿ. ಇದು ಅಷ್ಟೇ ಆರಾಮಾಗಿ ಒಂದು ಚೇರ್ ಹಾಕೊಂಡು ಕೂತ್ಕೋಬಹುದು, ಅಷ್ಟು ಜಾಗ ಇದೆ. ಫ್ರಂಟ್ ಎಲಿವೇಶನ್ ಗೆ SS ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಕೂಡ SS ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಒಳಗಡೆ ನೋಡಬಹುದು 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಈ ಬಾಲ್ಕನಿ ಪಕ್ಕದಲ್ಲಿ ಕೂಡ ನಮಗೆ ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ ಅಂತ ಆಕ್ಚುಲಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದ್ದೀವಿ. ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ. ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ವೆಸ್ಟರ್ನ್ ಕಮೋಡ್, ಜಾಬರ್ ಮತ್ತೆ ಹಿಂಗರ್ ಐಟಮ್ಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಇಟ್ಕೊಡ್ತಾರೆ. ತುಂಬಾನೇ ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದೆ ಅಂತಾನೆ ಹೇಳ್ಬೋದು, ಚೆನ್ನಾಗಿದೆ. ಈಗ ನಾವು ಮಾಸ್ಟರ್ ಬೆಡ್ರೂಮ್ ನ ಮುಗಿಸ್ಕೊಂಡು ಇಲ್ಲಿ ಆಪೋಸಿಟ್ ಇರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮ್ ನ ನೋಡೋಣ. ಇಲ್ಲಿ ಈಗ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇದೀವಿ. ಈ ಬೆಡ್ರೂಮ್ ಅಲ್ಲೂ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಹಾಕಬಹುದು, ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ಇದೆ. ಇಲ್ಲೂ ಅಷ್ಟೇ ವಾಲ್ ಟು ವಾಲ್ ಮತ್ತೆ ಟಾಪ್ ಟು ಬಾಟಮ್ ವರ್ಗು ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. POP ವರ್ಕ್ ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಆಗಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಆ ಪೋರ್ಷನ್ ಅಲ್ಲಿ ಒಂದು ಡ್ರೆಸ್ಸಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ಡ್ರೆಸ್ಸಿಂಗ್ ಆಪ್ಷನ್. ಫ್ರೇಮ್ಸ್ ಗಳು ಬಂದ್ಬಿಟ್ಟು ಇಲ್ಲೂ ಕೂಡ ನಮಗೆ ಟೀಕ್ವುಡ್ ಫ್ರೇಮ್ಸ್ ಯೂಸ್ ಮಾಡಿರುವಂತದ್ದು ಚೆನ್ನಾಗಿದೆ. ಬಟ್ ಇಲ್ಲಿ ನೋಡಬಹುದು ವೀಕ್ಷಕರೇ, ಇಲ್ಲಿ ನೋಡಿದ್ರೆ ಬರೀ ನಮಗೆ ಇಂಟೀರಿಯಲ್ಲೇ ಕಾಣಿಸುತ್ತೆ. ಇಂಟೀರಿಯರ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೋಡ್ಬೋದು ಈ ಬಾತ್ರೂಮ್ ಅಲ್ಲಿ ಬೈಫರ್ಕೇಶನ್ ಮಾಡ್ಕೊಬಹುದು. ಡ್ರೈ ಮತ್ತೆ ವೆಟ್ ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬಹುದು, ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ಇದೆ. 2x4 ವೆಟ್ರೋಫಿಟಲ್ಸ್ ವಾಲ್ಗಳಿಗೆ, ಆಂಟಿ ಸ್ಕೈಡ್ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ಜಾಗ್ವಾರ್ ಐಟಮ್ಸ್ ನಮಗೆ ಇನ್ಕ್ಲೂಡ್ ಆಗಿದೆ.
ಈ ಟವರ್ ಏನ್ ಬರ್ತಿದೆಲ್ಲ ನಮ್ಗೆ ಜಾಗರ್ ಬಂದಿರೋಂಥದ್ದು. ಜಾಗರ್ ಮತ್ತೆ ಹಿಂದಿನ ಐಟಮ್ಸ್ ಆಫರ್ಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಶವರ್ಗೆಲ್ಲ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. 2x4 ಬೆಡ್ರೂಮ್ ನ ಯೂಸ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ಗೆ ಹೋಗೋಣ. ಈ ಡೋರ್ ನಾವು ಕ್ಲೋಸ್ ಮಾಡಿದ್ರೆ ಒಳಗಡೆ ನಮ್ಗೆ ಬಾತ್ರೂಮ್ ಇದೆ ಅಂತ ಅನ್ಸೋದಿಲ್ಲ, ಅಷ್ಟು ನೀಟಾಗಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರು, ಈಗ ನಾವು 3ನೇ ಫ್ಲೋರ್ಗೆ ಹೋಗೋಣ. ಸೇಮ್ 3ನೇ ಫ್ಲೋರ್ಗೆ ಹೋಗ್ಬೇಕಾದ್ರು ಕೂಡ ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇದೀವಿ. ಈ 3ನೇ ಫ್ಲೋರ್ ಅಲ್ಲೂ ಕೂಡ ನಮ್ಗೆ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲೊಂದು ಸ್ಟಡಿ ಟೇಬಲ್ ಒಂದು ಇಟ್ಟಿದ್ದಾರೆ, ಸಿಸ್ಟಮ್ ಟೇಬಲ್ ಒಂದು ಕೊಟ್ಟಿದ್ದಾರೆ, ಒಂದು ಪ್ರಾವಿಷನ್. ಇಲ್ಲೂ ಅಷ್ಟೇ ಸೇಮ್ ಸೆಕೆಂಡ್ ಫ್ಲೋರ್ ಅಲ್ಲಿ ಏನ್ ನೋಡಿದ್ವಿ ಮಾಸ್ಟರ್ ಬೆಡ್ರೂಮ್, ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಅಟ್ಯಾಚ್ ಬಾತ್ರೂಮ್ ಇದೆ ವಿತ್ ಬಾಲ್ಕನಿ ಇದೆ. ಫ್ರೇಮ್ಸ್ ಗಳೆಲ್ಲ ಬಂದ್ಬಿಟ್ಟು ನಮಗೆ ಟೀ ಕೋಟ್ ಫ್ರೇಮ್ಸ್ ಯೂಸ್ ಮಾಡಿರುವಂತದ್ದು. ಈ ಬಾತ್ರೂಮ್ ಅಷ್ಟೇ 2x4 ಬೆಡ್ರೂಮ್ ಫಿಟಲ್ಸ್ ಮತ್ತೆ ಆಂಟಿ ಸ್ಕೇಡ್ ಬೆಡ್ರೂಮ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಜಾಗರ್ ಮತ್ತೆ ಹಿಂದಿನ ಐಟಮ್ಸ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇದು ಬಂದ್ಬಿಟ್ಟು ಇನ್ನೊಂದು ಬಾಲ್ಕನಿ ಬರುವಂತದ್ದು. ಈ 3ನೇ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಗೆ ಬರುವಂತಹ ಬಾಲ್ಕನಿ. ಕೆಳಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಏನಿತ್ತು ಅದೇ ಕಾಪಿ ಪೇಸ್ಟ್, ಅದೇ ಆಸ್ ಯೂಶುವಲ್ ಹಂಗೆ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ವಾರ್ಡ್ರೋಬ್ ಅಷ್ಟೇ ನಮಗೆ ಟಾಪ್ ಟು ಬಾಟಮ್ ವರ್ಗು ಕಂಪ್ಲೀಟ್ ಮಾಡಿರುವಂತದ್ದು. 2 ಸ್ಲೈಡಿಂಗ್ ಡೋರ್ಗಳು ಬರುತ್ತೆ. ಒಳಗಡೆ ಎಲ್ಲ ಬಟ್ಟೆಗಳು ಇಟ್ಕೊಳ್ಳೋದಕ್ಕೆ ಮತ್ತೆ ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಬಟ್ ಇಲ್ಲಿ ನಮಗೆ ಟಿವಿಗೆ ಪ್ರಾವಿಷನ್ ಮಾಡಿದ್ರೆ, ಬಟ್ ಇನ್ನೊಂದು ಇಂಟೀರಿಯರ್ ನಮಗೆ ಕಂಪ್ಲೀಟ್ ಆಗಿಲ್ಲ. ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ಗೆ ಟಿವಿ ಕ್ಯಾಬಿನೆಟ್ ಒಂದು ಕಂಪ್ಲೀಟ್ ಆಗಿತ್ತು. ಬನ್ನಿ ವೀಕ್ಷಕರೇ, ಆಪೋಸಿಟ್ ಅಲ್ಲಿ ಇರುವಂತಹ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ನ ನೋಡೋಣ. ಇದನ್ನ ನೀವು ಯಾವ ತರ ಕನ್ವರ್ಟ್ ಮಾಡ್ಕೊಳ್ತಿರೋ ಅದು ಈ ಮನೆಗೆ ಸೇರಿದ್ದು. ಬಟ್ ಇವ್ರದ್ದು ಬಿಲ್ಡರ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಮಗೆ ಹೋಮ್ ಥಿಯೇಟರ್ ತರ ಮಾಡ್ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಅಕಾಸ್ಟಿಕ್ ಮಾಡ್ಕೊಂಡ್ರೆ ಪಕ್ಕಾ ಹೋಮ್ ಥಿಯೇಟರ್ ಅಂತಾನೆ ಹೇಳ್ಬೋದು. POP ವರ್ಕ್ ಕಂಪ್ಲೀಟ್ ಆಗಿದೆ. ಆ ಪೋರ್ಷನ್ ತೋರಿಸಿ ಟಿವಿ ಕ್ಯಾಬಿನೆಟ್ ಫುಲ್ ಆಗಿ ರಿಚ್ ಆಗಿ ಕಂಪ್ಲೀಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈ ಪೋರ್ಷನ್ ನ ನೋಡಿ, ಟಿವಿ ಯೂನಿಟ್ ಒಂದು ಮಾಡಿದ್ದಾರೆ. ಫುಲ್ ಇಂಟೀರಿಯರ್ ನಮಗೆ ಕಂಪ್ಲೀಟ್ ಆಗಿದೆ. ಆ ಪೋರ್ಷನ್ ಅಲ್ಲಿ ಏನ್ ಬೇಕು ನಾವು ಪ್ರೊಜೆಕ್ಟರ್ ನ ಇಟ್ಕೋಬಹುದು. ಈ ಪೋರ್ಷನ್ ಅಲ್ಲಿ ಸ್ಕ್ರೀನಿಂಗ್ ಹಾಕೋಬಹುದು. ವೈಡ್ ಆಗಿರುವಂತಹ ರೂಮ್. ಇಲ್ಲಿ 2 ಪೈಪ್, ಇಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಿಷಿಯನ್ ಪೈಪ್ ಗಳನ್ನ ಪ್ರಾವಿಷನ್ ಕೊಟ್ಟಿದ್ದಾರೆ. ಈ ಪೈಪ್ಗಳ ವ್ಯವಸ್ಥೆ ಏನು ಅಂದ್ರೆ ಸ್ಪೀಕರ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ವೈರಿಂಗ್ ಏನಾದ್ರು ಬೇಕು ಅಂದ್ರೆ ವೈರಿಂಗ್ ಹೇಳ್ಕೊಳ್ಳೋದಕ್ಕೆ ಸ್ಪೀಕರ್ಸ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಅಕಾಸ್ಟಿಕ್ ಮಾಡಿಕೊಂಡು ಲೆದರ್ ಸೋಫಾದಲ್ಲಿ ಒಂದು 4 ಸೋಫಾಗಳು ಇಟ್ಕೊಂಡ್ರೆ ಆರಾಮಾಗಿ ಒಂದು ಟೈಮ್ ಸ್ಪೆಂಡ್ ಮಾಡುವಂತಹ ಜಾಗ ಇವಾಗ ನಾವಿರುವಂತಹ ಜಾಗ. ಒಳ್ಳೆ ಸೂಪರ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಬಹುದು. ಹೋಮ್ ಥಿಯೇಟರ್ ಗೆ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿದೆ, ಸೂಪರ್ ಆಗಿದೆ. ಟಿವಿ ಯೂನಿಟ್ ಕೂಡ ಆಲ್ರೆಡಿ ನಮ್ಗೆ ಮಾಡ್ಕೊಟ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ನಮ್ಗೆ ಬಾಕ್ಸ್ ಗಳು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಸಂಬಂಧಪಟ್ಟಂತಹ ಐಟಮ್ಸ್ ಗಳು, ರಿಮೋಟ್ ಆಗ್ಲಿ, ಏನಾದ್ರು ಸ್ಟಿಲ್ಸ್ ಆಗ್ಲಿ, ಟಾಯ್ಸ್ ಗಳಾಗ್ಲಿ, ಡೆಕೋರೇಷನ್ ಇರುವಂತಹ ಐಟಮ್ಸ್ ಗಳಾಗ್ಲಿ ಕೂಡ ನಾವೆಲ್ಲ ಮೌಂಟ್ ಮಾಡ್ಕೊಂಡು ರಿಚ್ ಆಗಿ ಕೂಡ ನಾವು ಎಲಿವೇಶನ್ ಮಾಡ್ಕೊಬಹುದು. ಅಷ್ಟು ಕ್ಲೀನ್ ಆಗಿ ನಮ್ಗೆ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಮ್ಗೆ ಚಾರ್ಕೋಲ್ ಶೀಟ್ ಯೂಸ್ ಮಾಡಿರುವಂತದ್ದು. ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಮುಟ್ತಾ ಇದೆ, ಒಳ್ಳೆ ಫೀಲ್ ಅಲ್ಲಿ ಇದೆ. ನನಗೆ ಸಖತ್ತಾಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ರೂಮ್ ಇದು. ಆಕ್ಚುಲಿ ಈ ರೂಮ್ ಬಂದ್ಬಿಟ್ಟು ನಮ್ಗೆ ಬೇರೆ ಬೇರೆ ಮನೆಗಳಲ್ಲಿ ಓಪನ್ ಟೆರೇಸ್ ಮಾಡಿ ಮಂಗ್ಳೂರ್ ಟೈಲ್ಸ್ ಹಾಕಿರ್ತಾರಲ್ಲ, ಆ ಜಾಗದಲ್ಲಿ ಇವಾಗ ನಾವಿದ್ದೀವಿ. ಅದನ್ನ ಹೋಮ್ ಥಿಯೇಟರ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರ, ಈಗ ನಾವು 4ನೇ ಫ್ಲೋರ್ಗೆ ಹೋಗೋಣ. ಈಗ 4ನೇ ಫ್ಲೋರ್ಗೂ ಕೂಡ ಸ್ಟೇರ್ ಕೇಸ್ ಕಂಟಿನ್ಯೂ ಆಗಿದೆ. ನಮ್ಗೆ ಸೇಮ್ ಗ್ರಾನೈಟ್, ಸೇಮ್ ಮಜಾಕ್ ಇದ್ರಲ್ಲೇ ರೇಸರ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ಸ್ಕೈಲೈಟ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈಗ ನಾವು ಓಪನ್ ಟೆರೆಸ್ ಹೋಗ್ಬೇಕಾದ್ರೆ ತುಂಬಾ ವಯಸ್ಸಾಗಿರೋರು ಕೂಡ ಟೆರೆಸ್ ಹೋಗ್ಬಿಡ್ಬೋದು. ಯಾಕಂದ್ರೆ ಈ ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಲ್ಯಾಡರ್ ಯೂಸ್ ಮಾಡಿಲ್ಲ. ನಮ್ಗೆ RCC ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರುವಂತದ್ದು. ವಯಸ್ಸಾಗಿರೋರು ಆರಾಮಾಗಿ ಟೆರೆಸ್ ಮೇಲೆ ಬರ್ಬೋದು, ಮೆಟ್ಲ ಮೇಲೆ ಹತ್ಕೊಂಡು. ಕಂಪ್ಲೀಟ್ ಆಗಿ ನೋಡಿ, ಇವಾಗ ನಾವು ಟೆರೆಸ್ ಅಲ್ಲಿ ಇದೀವಿ. ಟ್ಯಾಂಕ್ ರೂಮ್ ಮೇಲೆ ಹೋಗೋದಕ್ಕೆ ಒಂದು ಸೆಮಿ ಲ್ಯಾಡರ್ ಒಂದು ಕೊಟ್ಟಿದ್ದಾರೆ. ಇನ್ನ ವರ್ಕ್ ಕಂಪ್ಲೀಟ್ ಆಗ್ಬೇಕದು. 1000 ಲೀಟರ್ ಟ್ಯಾಂಕ್ ಆಲ್ರೆಡಿ ನಮಗೆ ಮೌಂಟ್ ಇದೆ. ಈ ಟ್ಯಾಂಕ್ ರೂಮ್ ಕೆಳಗಡೆ ನೋಡಿ, ಇಷ್ಟು ಜಾಗ ಇದೆ.
ಇನ್ ಕೇಸ್ ಏನಾದ್ರು MS ವರ್ಕ್ ಅಲ್ಲಿ ಆಗ್ಲಿ ಏನಾದ್ರು ವರ್ಕ್ ಮಾಡ್ಕೊಂಡ್ಬಿಟ್ರೆ ಇದೊಂದು ರೂಮ್ ಆಗುತ್ತೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ನಮ್ಗೆ ಇಲ್ಲೇ ಪ್ರಾವಿಷನ್ ಮಾಡಿದ್ದಾರೆ. ಪಾಯಿಂಟ್ ವ್ಯವಸ್ಥೆ ಎಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ನಾವು ಕ್ಲೋಸ್ ಮಾಡ್ಕೊಂಡ್ರೆ ಒಂದು ರೂಮು ಏನಾದ್ರು ಐಟಮ್ಸ್ಗಳನ್ನ ನಾವಿಲ್ಲ ಮೌಂಟ್ ಮಾಡ್ಕೊಬಹುದು. ಎಕ್ಸ್ಟ್ರಾ ಆರ್ಡಿನರ್ ಆಗಿದೆ. ಈ ಕಡೆ ಬನ್ನಿ. ವಾಶ್ ಮಾಡಿರುವಂತಹ ಬಟ್ಟೆಗಳನ್ನ ಹಾಕೊಳ್ಳೋದಕ್ಕೆ ಒಂದು ನಮಗೆ ಸ್ಪೇರ್ ಅಲ್ಲಿ ಇರುವಂತಹ MS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಒಂದು ಬಂಡೆ ಕೂಡ ನಮಗೆ ಹಾಕೊಟ್ಟಿದ್ದಾರೆ, ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಓಪನ್ ಟೆರೆಸ್ ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ಫುಲ್ ನಮಗೆ ಮಂಗಳೂರು ಟೈಲ್ಸ್ ಯೂಸ್ ಮಾಡಿದ್ರು ಕೂಡ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಇದ್ರ ಕೆಳಗಡೆ ಹೋಮ್ ಥಿಯೇಟರ್ ಬರುತ್ತೆ. ಸೂಪರ್ ಆಗಿದೆ. ಔಟರ್ ಲೊಕೇಶನ್ ನೋಡಿ, ಎಷ್ಟು ದೂರ ಕಾಣಿಸುತ್ತೋ ಅಷ್ಟು ದೂರನೂ ನಿಮ್ಗೆ ಮನೆಗಳೇ ಕಾಣಿಸುತ್ತೆ. ಅಷ್ಟು ಡೆವಲಪ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಸ್ಕೂಲ್ ಎಲ್ಲ ನಮ್ಗೆ ವಾಕಬಲ್ ಡಿಸ್ಟೆನ್ಸ್, ಸ್ಕೂಲ್ಗಳು ಕೂಡ ನಮ್ಗೆ ಪಕ್ಕದಲ್ಲೇ ಇದೆ. ದೀಪಾ ಕಾಂಪ್ಲೆಕ್ಸ್ ಬಂದ್ಬಿಟ್ಟು ನಮ್ಗೆ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಅಂಬೇಡ್ಕರ್ ಕಾಲೇಜ್ ಬಂದ್ಬಿಟ್ಟು ನಮ್ಗೆ 1.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ನಾಗೂರ್ಬಾವಿ, ಅಣ್ಣಕುಟೀರ, ಮಳ್ಳತಳ್ಳಿ, ಅಂಬೇಡ್ಕರ್ ಕಾಲೇಜ್ ಪಕ್ಕದಲ್ಲಿ ಬರುವಂತಹ NSD ಕೂಡ ನಮಗೆ ಜಸ್ಟ್ 2 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಹಾಗೆ ಮುಂದೆ ಹೋದ್ರೆ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್, ಅದು ನಮಗೆ 3 ಕಿಲೋಮೀಟರ್ ಬರುತ್ತೆ. ಈ ಕಡೆ ಲೆಫ್ಟ್ ಬಂದ್ರೆ ನಾಗೂರ್ಬಾವಿಲ್ ಬರುವಂತಹ ಬಿಡೆ ಕಾಂಪ್ಲೆಕ್ಸ್ ಕೂಡ ನಮಗೆ 2.5-3 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಒಳ್ಳೆ ಡೆವಲಪ್ ಆಗಿರುವಂತಹ ಪ್ರಾಪರ್ಟಿಲಿ ಈ ಪ್ರಾಪರ್ಟಿ ಇದೆ. ಸ್ಕೂಲ್ ಆಗ್ಲಿ, ಬಸ್ ಆಗ್ಲಿ, ಕಾಲೇಜ್ಗಳಾಗ್ಲಿ, ಹೋಟೆಲ್ಸ್ ಗಳಾಗ್ಲಿ ಪ್ರತಿ ಒಂದು ಕೂಡ ನಮಗೆ ಮೈನ್ ರೋಡ್ ಹೋದ್ರೆ ಅವೈಲೇಬಲ್ ಇದೆ. ಅಂತ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು ಮತ್ತೆ ಈ ಪ್ರಾಪರ್ಟಿನ ನೋಡ್ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಇಲ್ಲಾಂದ್ರೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.